ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ಮಾಡ್ಬೋದಂತಹ ಬೇಳೆ ಸಾರು, ದಾಲ್ ಅಂತಾರಲ್ಲ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನಾನು ಇಲ್ಲಿ ಟೊಮೆಟೊ, ಆಲೂಗಡ್ಡೆ, ನುಗ್ಗೆಕಾಯಿ, ಹಾಗೆ ಹಸಿಮೆಣಸು ಮತ್ತು ಇದ್ರ ಜೊತೆ ನಾನು ಬದನೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹೊರಗಡೆ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಹೇಗೆ ಮಾಡೋದು ನೋಡೋಣ. ಕುಕ್ಕರಲ್ಲಿ ಬೇಳೆನ ತೊಳೆದಿಟ್ಟಿದ್ದೀನಲ್ವ, ಅದಕ್ಕೆ ಇವಾಗ ನಾನು ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಹಳದಿ ಪೌಡರ್, ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು 5ರಿಂದ 6 ವಿಸಿಲ್ ತೊಗೊತೀನಿ. ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಮಿಕ್ಕಿದ ತರಕಾರಿಗಳನ್ನ ನಾನು ಇವಾಗಲೇ ಸೇರಿಸಿಲ್ಲ, ಯಾಕಂದರೆ ಬೇಳೆ ಬೇಯೋಕ್ಕೆ ತುಂಬ ಟೈಮ್ ಆಗುತ್ತೆ. 5 ವಿಸಿಲ್ ತೊಗೊತೀವಲ್ವ, ಅದೆಲ್ಲ ತರಕಾರಿನೂ ತುಂಬ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೊನೆಯದಾಗಿ 1 ವಿಸಿಲ್ ತೊಗೊಳ್ಳೋಣ. ವಿಸಿಲ್ ಆಗೋಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸು, ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ, ಹಾಗೆ ಸಣ್ಣದಾಗಿ ಒಂದು ಶುಂಠಿ ತೊಗೊಂಡಿದ್ದೀನಿ ಜಜ್ಜಿಕೊಂಡು. ಈಗ ಇದು ವಿಸಿಲ್ ಆಗಿದೆ. 5 ವಿಸಿಲ್ ತೊಗೊಂಡಿದ್ದೀನಿ, ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಬೇಳೆ ಸಾರು ಚೆನ್ನಾಗಾಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ಮಿಕ್ಕಿದ ತರಕಾರಿ ನಾವು ಎತ್ತಿಟ್ಟಿದ್ವಲ್ಲ, ಅದನ್ನು ಸೇರಿಸಿ 1 ವಿಸಿಲ್ ತೊಗೊಬೇಕಲ್ವ, ಅದನ್ನು ಇವಾಗ ಸೇರಿಸೋಣ. ನುಗ್ಗೆಕಾಯಿ ಮತ್ತು ಬದನೆಕಾಯಿ ಮತ್ತು ಸ್ವಲ್ಪ ಆಲೂಗಡ್ಡೆನೂ ಎತ್ತಿಟ್ಟಿದ್ದೆ ನಾನು, ಯಾಕೆಂದರೆ ಸ್ವಲ್ಪ ಪೀಸ್ ಸಿಗಬೇಕಲ್ವ ಬಾಯಿಗೆ. ಈ ಥರ 1 ವಿಸಿಲ್ ತೊಗೊಂಡ್ರೆ ಸಿಗುತ್ತೆ ಅಂತ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಬೇಳೆ ಬೇಯಿಸುವಾಗಲೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ಈಗ 1 ವಿಸಿಲ್ ಆಗಿದೆ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನುಗ್ಗೆಕಾಯಿ, ಬದನೆಕಾಯಿ ಎಲ್ಲ ಕಾಣಿಸ್ತಾ ಇದೆ. ನಾವು ಫಸ್ಟಲ್ಲೇ ಹಾಕಿದರೆ ಇದು ನಮಗೆ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಲಾಸ್ಟಲ್ಲಿ 1 ವಿಸಿಲ್ ತೊಗೊಬೇಕು. ಈಗ ಸಾಂಬಾರು ಸ್ವಲ್ಪ ದಪ್ಪ ಅನ್ನಿಸ್ತದೆ. ನಾವು ಸ್ವಲ್ಪ ತಿಳು ಸಾರು ತಿನ್ನೋದ್ರಿಂದ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಒಂದು ಸಲ ಉಪ್ಪು ಸರಿ ಇದೆಯೋ ಇಲ್ಲ ಸಪ್ಪೇನೋ ಅಂತ ನೋಡಿಬಿಟ್ಟು, ಹಾಗೆ ಇದಕ್ಕೆ ನಾನು ಆಚಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು 2 ಸ್ಪೂನು ಅಥವಾ 3 ಸ್ಪೂನ್ ಹಾಕ್ಬೋದು. ಈಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ಕುದೀತಾ ಇದೆ ಸಾಂಬಾರು, ಅದು ಚೆನ್ನಾಗಿ ಕೊತ ಅಂತ ಕುದಿಯೋವರೆಗೂ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಬೇಕು, ಆವಾಗಲೇ ಒಗ್ಗರಣೆ ಚೆನ್ನಾಗಿ ರೆಡಿ ಆಗೋದು. ಇಲ್ಲಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಈಗ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸೈಡಿಗೆ ಒಂದು ಆಮ್ಲೆಟೋ ಇಲ್ಲ ಮೀನು ಫ್ರೈಯೋ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಊಟ. ನೀವು ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂತು ಅಂತ ನೀವು ಹೇಳ್ತೀರಾ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.